ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇದೇ ನನ್ನ ಕಡೆ ತೀರ್ಮಾನ ಪಯ್ಯ. ಆದಷ್ಟು ಬಿರಿನ ಈ ಸಂಬಂಧಕ್ಕೊಂದು ಎಳ್ಳು ನೀರು ಬಿಟ್ಬಿಡವ. ಈ ಸಂಬಂಧ ಇಲ್ಲಿಗೆ ಮುರಿದೋಗ್ಲಿ, ಡೈವರ್ಸ್ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಭದ್ರ ಹೇಳ್ತಾನೆ. ಗೋವಿಂದ ಲಾಯರ್ ಕುಟೆ ಮಾತಾಡಿ ಡೈವರ್ಸ್ ಕೊಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳೋಕೆ ಹೇಳ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಣ್ಣ ಅಂತಾರೆ ಗೋವಿಂದೇಗೌಡರು. ಅಲ್ಲಿಂದ ಶಿವರಾಮೇಗೌಡರು ಹೊರಟೋಗ್ತಾರೆ. ಇತ್ತ ಈಶ್ವರಿ ಚಿತ್ರ ಖುಷಿಯಾಗಿರ್ತಾರೆ. ಮತ್ತು ಸಾವಿತ್ರಿನೂ ವಿನಂತಿ ಕೈ ಹಿಡ್ಕೊಂಡು ಫುಲ್ಲು ಖುಷಿಯಾಗಿರ್ತಾರೆ. ಇತ್ತ ಅಜ್ಜಮ್ಮ, ಅಯ್ಯೋ ಮೋಹನ, ನಮ್ಮ ಮಟ್ಟಿಯಲ್ಲಿ ಏನು ನಡೀತೈತೆ? ಇಲ್ಲಿ ತನಕ ನಮ್ಮ ಮನೆತನದಲ್ಲಿ ಯಾರೋ ಡೈವರ್ಸ್ ತನಕ ಹೋಗಿರಲಿಲ್ಲ. ಬೇಡ ಅಂದರೂ ಕೇಳದೆ ಬಾಳಿ ಬದುಕಬೇಕಾಗಿರೋ ಮೊಮ್ಮಗ ಈಗ ಸಂಬಂಧನ ಕಳ್ಕೊತೀನಿ ಅಂತ ಹೇಳ್ತವನೆ. ದ್ಯಾವ್ರೆ, ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡ್ಬೇಕಪ್ಪ ಅಂತ ಅಜ್ಜಮ್ಮ ಹೇಳ್ಕೊಂಡು ಅಳ್ತಿರ್ತಾಳೆ. ಇತ್ತ ಭದ್ರ ಕುಡಿತಾ ಕೂತಿರ್ತಾನೆ. ಅಲ್ಲಿಗೆ ಕೋಟ್ಲೆ ಬರ್ತಾನೆ. ನೀನು ಮಾಡಿದ್ದು ಒಂಚೂರು ಸಂದಾಗಿಲ್ಲ ಅಣ್ತಮ್ಮ. ಅತ್ತಿಗೆಮ್ಮ ತಪ್ಪು ಮಾಡವ್ರೆ ದಿಟ, ಆದರೆ ಸಂಬಂಧನ ಕಳ್ಕೊಳೋ ಅಂತ ತಪ್ಪು ಮಾಡಿಲ್ಲ ಡೈವರ್ಸ್ ಕೊಟ್ಟು ಅಣ್ತಮ್ಮ. ಈಗೇನು ಅತ್ತಿಗೆಮ್ಮ ತಪ್ಪು ಮಾಡಿದಾರಂತ ತಾನೇ ನಿಂಗೆ ಕೋಪ? ಆದರೆ ಈಗ ಸುಳ್ಳು ಸತ್ಯ ಆಗಿ ನಿನ್ನ ಆಸೆ ಈಡೇರ್ತೈತೆ ಅಣ್ತಮ್ಮ. ಒಂದ್ಕಿತ ಯೋಚನೆ ಮಾಡು, ಈ ಡೈವರ್ಸ್ ಎಲ್ಲ ಬಿಟ್ಟು ತಾಳ್ಮೆಯಿಂದ ಯೋಚನೆ ಮಾಡು ಅಂತ ಕೋಟ್ಲೆ ಹೇಳ್ತಿರ್ತಾನೆ. ಏಯ್, ಇನ್ನೊಂದು ಮಾತೇನಾದರೂ ಅವಳ ಪರ ವಹಿಸ್ಕೊಂಡು ಮಾತಾಡಿದ್ರೆ ತಂದಾಕಿರೋಕ್ಕಿಲ್ಲ ನೋಡು ಅಂತಾನೆ ಭದ್ರ. ಮಾತಾಡ್ತೀನಿ ಅಣ್ತಮ್ಮ, ಒಂದ್ಕಿತ ಅಲ್ಲ 100 ಕಿತ ಬೇಕಾದರೂ ಮಾತಾಡ್ತೀನಿ. ಯಾಕಂದರೆ ಈ ಅಟ್ಟಿ ಅನ್ನದ ಋಣ ನನ್ನ ಮೇಲೆ ಐತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಯಾವಾಗಲೂ ಸಂದಾಗಿರ್ಬೇಕು ಅಂತ ಬಯಸ್ತೀನಿ ಅಣ್ತಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಲೇಯ್, ಅದೇನಾದರೂ ದಿಟನೇ ಆಗಿದ್ರೆ ಇನ್ನೊಂದ್ಕಿತ ಅವಳ ಹೆಸರು ನನ್ನ ಮುಂದೆ ಎತ್ಬೇಡ ಕಣ್ಲ. ನನ್ನ ಪಾಡಿಗೆ ನನ್ನ ಸುಮ್ಕೆ ಬಿಟ್ಬಿಡು ಅಂತಾನೆ ಭದ್ರ. ಬಿಟ್ಬಿಟ್ರೆ ಸಂತೋಷವಾಗಿ ಇದ್ಬಿಡ್ತೀಯಾ? ಮಾತಾಡೋ ಅಣ್ತಮ್ಮ, ನನಗೆ ನಿನ್ನ ಖುಷಿ ಮುಖ್ಯ. ಕೆಟ್ಟದ್ದು ಒಳ್ಳೇದು ಏನೇ ಇದ್ರೂ ಹೇಳ್ತೀನಿ. ದಿಟ ಹೇಳ್ಬೇಕಂದ್ರೆ ಇದನ್ನೆಲ್ಲ ಕುಡ್ದು ನಿನ್ನ ಮನಸ್ಸನ್ನ ಹಾಳು ಮಾಡ್ಕೊತಾ ಇದೀಯ ಅಣ್ತಮ್ಮ. ಯೋಚನೆ ಮಾಡು. ಅತ್ತಿಗೆಮ್ಮನ ಜೊತೆ ಖುಷಿಯಾಗಿರ್ಬೋದು ನೀನು, ಯೋಚನೆ ಮಾಡೋ ಅಣ್ತಮ್ಮ. ನಿಜವಾಗ್ಲೂ ಚಾನೆ ಒಳ್ಳೆ ಮನಸ್ಸಿರೋರು ಅತ್ತಿಗೆಮ್ಮ. ಜೊತೆಗೆ ಅವ್ರ ಹೊಟ್ಟೆಯಲ್ಲಿ ನಿನ್ನ ವಂಶದ ಕುಡಿ ಬೆಳಿತೈತೆ. ಇಂಥ ಸಮಯದಲ್ಲಿ ದುಡುಕಿ ತೀರ್ಮಾನ ತಗೋಬೇಡ ಅಣ್ತಮ್ಮ. ತಂದಾಗಿ ಯೋಚನೆ ಮಾಡೋ ಅತ್ತಿಗೆಮ್ಮನ್ನ ಅಂತಿರ್ತಾನೆ ಕೋಟ್ಲೆ. ಏಯ್, ಇದನ್ನೆಲ್ಲ ಹೇಳೋದಕ್ಕೆ ನೀನು ಯಾವನ್ಲ ಅಂತ ಭದ್ರ ಹೇಳ್ತಾನೆ. ಅಣ್ತಮ್ಮ, ಈ ಮಾತು ಕೇಳ್ತಾ ಇರೋದು ನೀನಾ ಅಂತ ಕಣ್ಣೀರು ಹಾಕ್ತಿರ್ತಾನೆ ಕೋಟ್ಲೆ. ಹೌದು ಕಣ್ಲ, ನಾನೇ ಯಾಕೆ ಹೇಳ್ತಾ ಇರೋದು. ನಾನು ನೋಡ್ತಾನೆ ಇದ್ದೀನಿ ಕಣ್ಲ. ಉಣ್ಕೊಂಡು ತಿನ್ಕೊಂಡಿರೋದು ನಮ್ಮ ಮಟ್ಟಿಯಾಗೆ, ಆದರೆ ನಿಯತ್ತು ತೋರಿಸೋದು ಮಾತ್ರ ಮೋಸ್ಗಾತಿಗೆ. ಮಾತೆತ್ತಿದ್ರೆ ಅತ್ತಿಗೆಮ್ಮ ಅಂದ್ಕೊಂಡು ಅವಳನ್ನೇ ಜಪ ಮಾಡ್ಕೊಂಡು ಕೂತಿರ್ತೀಯ. ಈಗ ನೋಡಿದ್ರೆ ನನ್ನ ತಪ್ಪು ಅಂತ ಇದೆಯಾ? ಕಡೆ ಪಕ್ಷ ನಮ್ಮ ಮಟ್ಟಿ ಅನ್ನ ತಿನ್ನೋದಕ್ಕಾದರೂ ವಿಶ್ವಾಸ ಬೇಡವೇನ್ಲ ಅಂತ ಭದ್ರ ಹೇಳ್ತಾನೆ. ಹೇಳ್ಬೇಕು ಅಂದರೆ ಕೆಲವೊಂದಷ್ಟು ಜನ ಅಟ್ಟಿ ಒಳಗಡೆ ಅತ್ತಿಗೆ ಮೇಲೆ ಗೂಬೆ ಕುರಿಸಿ ಅವ್ರ ಮೇಲೆ ಇರೋ ಕೋಪನ ಜಾಸ್ತಿ ಮಾಡ್ತವ್ರೆ. ಅಟ್ಟಿ ಒಳಗಡೆ ಇರೋ ಒಂದಷ್ಟು ಜನ ಸರಿ ಇಲ್ಲ ಅಂತಾನೆ ಕೋಟ್ಲೆ. ಬಂದು ಕೋಟ್ಲ ಕಪಾಳಕ್ಕೆ ಸರಿಯಾಗಿ ಬಾರಿಸ್ತಾನೆ ಭದ್ರ. ನನ್ನ ಸ್ಥಾನ ಏನು ಅಂತ ಅರ್ಥ ಆಯ್ತು ಅಣ್ತಮ್ಮ. ಇಷ್ಟಾದ್ಮೇಲೂ ನಾನು ಇಲ್ಲಿದ್ರೆ ನಾಯಿಗಿರೋ ಬೆಲೆ ಕೂಡ ಇರೋಕ್ಕಿಲ್ಲ. ನಾನು ಹೋಯ್ತೀನಿ ಅಣ್ತಮ್ಮ, ಹೋಯ್ತೀನಿ ಬಿಡು ಅಂತ ಹೇಳಿ ಕೋಟ್ಲೆ ಜೋಪಲ್ಲಿರೋ ಕಾರ್ಕಿನ ಟೇಬಲ್ ಮೇಲೆ ಇಡ್ತಾನೆ. ನಿನ್ನ ಕಾರ್ಕಿ ಇಲ್ಲೇ ಇಟ್ಟಿದ್ದೀನಿ ಸಾಹೇಬ್ರೆ ಅಂತ ಹೇಳಿ ಕೋಟ್ಲೆ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಹೋಗಿ ಕುತ್ಕೊಂಡು ಕುಡಿತಾ ಇರ್ತಾನೆ ಭದ್ರ. ಇತ್ತ ದಿನಸಿ ಲೆಕ್ಕಾಚಾರ ಆಗ್ತಿರ್ತಾಳೆ ವಿದ್ಯಾ. ಏನ್ರವ್ವ, ಏನು ಬರಿತಾ ಇದ್ದೀರಾ ಅಂತ ಅಜ್ಜಮ್ಮ ಕೇಳ್ತಾಳೆ. ವಿದ್ಯಾವ್ರ ಅಜ್ಜಮ್ಮ. ಅದೇ ಅಜ್ಜಿ, ಮುಯ್ಯೂಟಕ್ಕೆ ಬೇಕಾಗಿರೋ ಸಾಮಾನೆಲ್ಲ ಬರಿತಾ ಇದ್ದೀವಿ. ಹೆಂಗಿದ್ರೂ ನಾಳಿಗೆ ಸಂತೆ ಅಲ್ವೇ, ನಾವೇ ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಹಂಗೆ ಉಮೇಶನ್ ಅಣ್ಣನ್ಗೆ ರೇಷನ್ ಎಲ್ಲ ಹೇಳ್ಬಿಟ್ಟು ಬಂದ್ಬಿಡೋಣ ಅಂತ ಅನ್ಕೊಂಡಿದ್ದೀವಿ, ಸರಿನೇ ಅಂತ ವಿದ್ಯಾ ಹೇಳ್ತಾಳೆ. ವಿದ್ಯಾ, ತರಕಾರಿ ಸಾಮಾನು ಅದೆಂಗೋ ತರೋದಾತದೆ, ಆದರೆ ಇರೋದು ನಾಳೆ ಒಂದೇ ದಿನ ಟೈಮು. ಇನ್ನೂ ನಾವು ಮುಯ್ಯೂಟ ಮಾಡ್ತಾ ಇದ್ದೀವಿ ಅಂತ ಒಬ್ರಿಗೂ ಗೊತ್ತೇ ಇಲ್ವಲ್ಲ. ಜನಕ್ಕೆ ಹೊಟ್ಟೆಗೆ ಊಟ ಸೇರಬೇಕು ಅಂದರೆ ಕಿವಿಗೆ ಸುದ್ದಿ ಮುಟ್ಟಬೇಕು, ಇಲ್ಲ ಅಂದರೆ ಅಡುಗೆ ಇದ್ರೂ ಉಣ್ಣಕ್ಕೆ ಯಾರೂ ಇರೋದಿಲ್ಲ ಅಂತ ಅಜ್ಜಮ್ಮ ಹೇಳ್ತಿರ್ತಾಳೆ. ಅಲ್ವೇ ವಿದ್ಯಾ, ಈಟೆಲ್ಲ ಮಾಡಿದ್ಮೇಕೆ ಜನನೇ ಬರಿಲ್ಲ ಅಂದರೆ ಏನು ಮಾಡೋದು ಹೇಳು ಅಂತ ರತ್ನ ಹೇಳ್ತಾಳೆ. ಅಲ್ಲಿಗೆ ಕೋಟ್ಲೆ ಅತ್ತಿಗೆಮ್ಮ ಅಂತ ಬರ್ತಾನೆ. ಕೋಟ್ಲೆ ಅಣ್ಣಯ್ಯ, ಏನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟಿದ್ದೀರಾ? ಬನ್ನಿ ಕೂತ್ಕೊಳ್ಳಿ ಅಂತಾಳೆ ವಿದ್ಯಾ. ಪರವಾಗಿಲ್ಲ ಅತ್ತಿಗೆಮ್ಮ, ಸಂದಾಗಿದ್ದೀಯಾ ಅಂತ ಕೇಳ್ತಾನೆ ಕೋಟ್ಲೆ. ನಾನು ಸಂದಾಗಿದ್ದೀನಿ ಅಣ್ಣಯ್ಯ. ಯಾಕೋ ನಿಮ್ಮ ಮುಖ ನೋಡ್ತಾ ಇದ್ರೆ ನೀವು ಸಂದಂಗಿರಂಗೆ ಕಾಣ್ತಾ ಇಲ್ಲ. ಏನಾಯ್ತು ಹೇಳಿ, ಯಾಕೋ ಒಂಥರ ಇದ್ದೀರಾ ಅಂತ ವಿದ್ಯೆ ಹೇಳ್ತಾಳೆ. ಕೋಟ್ಲೆ ಕಣ್ಣೀರು ಹಾಕೋಂಥದ್ದು ಏನಾಯ್ತಪ್ಪ ಅಂತಾಳೆ ರತ್ನ. ಅದು ರತ್ನಕ್ಕ ಅಣ್ತಮ್ಮ ಅಂತ ಹೇಳಿ ಕೆನ್ನೆಗೆ ಹೊಡೆದಿದ್ದು ಮತ್ತೆ ಮಾತಾಡಿದ್ದೆಲ್ಲ ಹೇಳ್ತಿರ್ತಾನೆ ಕೋಟ್ಲೆ. ಹಂಗೆ ಹೇಳಿದ್ಮ್ಯಾಕು ನಾನು ಅಲ್ಲಿ ಹೆಂಗಿರ್ಲಿ ಅತ್ತಿಗೆಮ್ಮ, ಅದಕ್ಕೆ ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತಾನೆ ಕೋಟ್ಲೆ. ಅದು ಹಂಗೆ ಅಣ್ಣಯ್ಯ, ಸರಿ ತಪ್ಪು ಯಾವುದು ಅಂತ ಯೋಚನೆ ಮಾಡೋದನ್ನು ಕಳ್ಕೊಂಡು ನಾವು ಅಂದ್ಕೊಂಡಿರೋದೇ ಸರಿ ಅಂತ ಅನ್ಕೊಬಿಟ್ಟಾಗ ನಾವೆಷ್ಟೇ ಒಳ್ಳೆ ಮಾತು ಹೇಳಿದ್ರೂ ಅವ್ರ ತಲೆಗೆ ಹೋಗೋಕ್ಕಿಲ್ಲ.
ಅಂಥ ಟೈಮಲ್ಲಿ ಸುಮ್ಕಿರೋದೇ ಬುದ್ಧಿವಂತರ ಲಕ್ಷಣ ಅಂತ ವಿದ್ಯೆ ಹೇಳ್ತಾಳೆ. ಅಣ್ಣ ತಮ್ಮ ಹಂಗನ್ಮೇಕೆ ಅಲ್ಲಿಂದ ಬಂದ್ಬಿಟ್ಟೆ. ಆಮೇಲೆ ಎಲ್ಲೋಗ್ಬೇಕು ಅಂತ ದಿಕ್ ತೋಚದೆ ಇದ್ದಾಗ ಈ ಹಟ್ಟಿಗೆ ಗೆಪ್ತಿಗೆ ಬಂತು, ಅದಕ್ಕೆ ಬಂದ್ಬಿಟ್ಟೆ. ಇಲ್ಲಿರ್ಬೋದೇ ಅತ್ಕೆಮ್ಮ ಅಂತ ಕೇಳ್ತಾನೆ ಕೋಟ್ಲೆ. ನಾನು ಆ ಹಟ್ಟಿಲಿ ಇರೋ ಗಂಟ ನನ್ನನ್ನು ಒಡೆ ಹುಟ್ಟಿದ ತಂಗಿ ಥರ ನೋಡ್ಕೊಂಡಿದ್ದೀರಾ, ಅಂಥದ್ರಲ್ಲಿ ಇಲ್ಲಿರ್ಬೋದಾ ಅಂತ ಕೇಳ್ತಾ ಇದ್ದೀರಲ್ಲ, ನೀವಿಲ್ಲೇ ಇರ್ಬೋದು ಅಣ್ಣಯ್ಯ ಅಂತ ವಿದ್ಯೆ ಹೇಳ್ತಾಳೆ. ಯಾಕಪ್ಪ ಅಳ್ತಾ ಇದ್ದೀಯಾ ಅಂತ ಕೇಳ್ತಾಳೆ ಅಜ್ಜಮ್ಮ. ನೀವು ತೋರಿಸ್ತಾ ಇರೋ ಪ್ರೀತಿಗೆ, ನೀವು ತೋರಿಸ್ತಾ ಇರೋ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿರೋದು ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅತ್ಕೆಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಚೇಚೆ, ಋಣದ ಮಾತೆಲ್ಲ ಯಾಕೆ ಬಿಡಪ್ಪ ಅಂತ ರತ್ನ ಹೇಳ್ತಾಳೆ. ಅದು ಸರಿ, ನಾನು ಹಟ್ಟಿಗೆ ಬಂದಾಗ ನೀವೆಲ್ಲ ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ರಲ್ಲ, ಏನು ಅಂತ ಕೇಳ್ಬೋದೆ ಅಂತಾನೆ ಕೋಟ್ಲೆ. ಕೋಟ್ಲೆ ಅಣ್ಣ, ಈ ಭಾನುವಾರ ನಾವು ಮುಯ್ಯೂಟ ಇಟ್ಕೊಂಡಿದ್ದೀವಿ ಅಂತ ಸರು ಹೇಳ್ತಾಳೆ. ಮುಯ್ಯೂಟನೇ ಯಾಕೆ ಅತ್ಕೆಮ್ಮ ಅಂತಾನೆ ಕೋಟ್ಲೆ. ಯಾಕೆ ಅಂದರೆ ನಾನು ಡಾಕ್ಟ್ರು ಓದಬೇಕು ಅಂದರೆ ಸೋಮವಾರ ಬೆಳಗ್ಗೆ 11 ಗಂಟೆಗೆ 1 ಲಕ್ಷ ಕಾಲೇಜ್ ಫೀಸ್ ಕಟ್ಟಬೇಕು ಅಣ್ಣಯ್ಯ. ಇನ್ನಿರೋದು ಒಂದೇ ದಿನ ಟೈಮ್ ಆಟಯ್ಯ, ಜನಕ್ಕೆ ಹೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಅದನ್ನು ಚಿಂತೆ ಬಿಡಿ ಅತ್ಕೆಮ್ಮ, ನನಗೆ ಬಿಟ್ಬಿಡಿ. ನೀವು ಮಾಡ್ತಾ ಇರೋ ಮುಯ್ಯೂಟಕ್ಕೆ ಜನನ ಸೇರಿಸೋ ಜವಾಬ್ದಾರಿ ನಂದು. ನೀವು ನಿಶ್ಚಿಂತೆಯಿಂದ ಅಡುಗೆ ಏರ್ಪಾಟ್ ಮಾಡ್ಕೊಳ್ಳಿ ಅಂತಾನೆ ಕೋಟ್ಲೆ. ಅಲ್ಲ ಅಣ್ಣಯ್ಯ, ಒಂದಿನದಲ್ಲಿ ನಿಮ್ಮೊಬ್ಬರಿಂದ ಹೇಗೆ ಸಾಧ್ಯ ಆದತು ಅಂತ ವಿದ್ಯೆ ಹೇಳ್ತಾಳೆ. ನನ್ನೊಬ್ಬನಿಂದ ಆಗದೆ ಹೋದ್ರೂ ನಾನು ಬುದ್ಧಿವಂತಿಕೆಯಿಂದ ಜನನ ಸೇರಂಗೆ ಮಾಡ್ತೀನಿ. ಯೋಚನೆ ಮಾಡಬೇಡಿ ಅತ್ಕೆಮ್ಮ, ಮುಯ್ಯೂಟಕ್ಕೆ ಜನ ನುಗ್ಗಿ ಬರ್ತಾರೆ, ನೋಡ್ತಾ ಇರಿ ಅಂತ ಕೋಟ್ಲೆ ಹೇಳಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಇತ್ತ ಚಂಪಾ ಫೋನ್ ಮಾಡ್ತಿರ್ತಾಳೆ ವಿದ್ಯಾಗೆ. ಹೇಳ್ ಚಂಪಾ ಅಂತಾಳೆ ವಿದ್ಯಾ. ಹಟ್ಟಿ ಒಳಗಡೆ ಏನು ನಡೀತೈತೆ ಅಂತ ನಿನ್ಗೆ ಹೆಂಗೆ ಹೇಳಲಿ ಅಕ್ಕ ಅಂತ ಚಂಪಾ ಹೇಳ್ತಾಳೆ. ಚಂಪಾ, ಒಬ್ಬ ತಂಗಿ ಆಗಿ ಅಕ್ಕನ ಬಗ್ಗೆ ವಿಚಾರಿಸ್ಕೊಳ್ಳೋಕೆ ಫೋನ್ ಮಾಡು, ಅದು ಬಿಟ್ಟು ಎಲ್ಲೋ ಏನೋ ಆಗತ್ತದೆ ಅಂತ ವಿಚಾರಕ್ಕೆ ನನಗೆ ಫೋನ್ ಮಾಡೋಕೆ ಹೋಗ್ಬೇಡ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಅಕ್ಕ, ಇಲ್ಲಿ ಅಂತಿರ್ತಾಳೆ ಚಂಪಾ. ಏನೇ ಆಗಿರಲಿ ಚಂಪಾ, ಕೇಳೋ ಆಸಕ್ತಿ ಅನಿವಾರ್ಯತೆ ನನಗೆರಡೂ ಇಲ್ಲ. ಯಾಕೆ ಅಂದರೆ ಈ ಸಂಬಂಧನ ಸರಿ ಮಾಡ್ಕೋಬೇಕು, ನನ್ನ ಗಂಡನ ಜೊತೆ ಬಾಳ್ಬೇಕು ಅನ್ನೋ ಆಸೆ, ಯಾವ ಯೋಚನೆಯೂ ನನಗಿಲ್ಲ ಚಂಪಾ. ಈಗ ನನ್ನ ಗುರಿ ಏನೇ ಇದ್ರೂ ದೊಡ್ಡ ಡಾಕ್ಟ್ರ್ ಆಗಬೇಕು, ಸಂದಾಗ ಓದೆ ಅನ್ನೋದಷ್ಟೇಯ. ಅದಕ್ಕೆ ಆ ಗುರಿ ಸಾಧಿಸೋಕೆ ಏನು ಮಾಡಬೇಕೋ ಅದೊಂದೇ ನನ್ನ ಕಣ್ಮುಂದಿಗುಟೆ ಇರೋದು. ಅದಕ್ಕೆ ನಾನು ಡಾಕ್ಟ್ರ್ ಆಗಬೇಕು ಅಂದರೆ ಸೋಮವಾರ 11 ಗಂಟೆಗೆ 1 ಲಕ್ಷ ದುಡ್ಡು ಬೇಕು ಕಟ್ಟೋದಕ್ಕೆ. ಅದಕ್ಕೆ ವ್ಯವಸ್ಥೆ ಮಾಡೋದು ಬಿಟ್ಬಿಟ್ಟು ಅಲ್ಲಿ ನಡೆಯೋ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಹೌದು, ಈ ಸಮಯದಾಗೆ ನಾನು ಯಾಕಂತವ ವಿಚಾರ ಹೇಳಿ ಅವ್ರ ಮನಸ್ಸು ಹಾಳು ಮಾಡೋದಕ್ಕಿಂತ ಸುಮ್ಕೆ ಇರೋದೇ ಒಳ್ಳೇದು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಚಂಪಾ, ಹಂಗಾರೆ ದುಡ್ಡಿಗೆ ಏನು ಮಾಡ್ತಾ ಇದೀಯಕ್ಕ ಅಂತಾಳೆ. ಭಾನುವಾರ ನಾನು ಮುಯ್ಯೂಟನ ಮಾಡ್ಕೊಂಡಿದ್ದೀನಿ, ಅದರದ್ದೇ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದೀನಿ ಚಂಪಾ ಅಂತ ವಿದ್ಯೆ ಹೇಳ್ತಾಳೆ. ಏನು ಮುಯ್ಯೂಟ್ವೆ ಅಂತ ಚಂಪಾ ಹೇಳ್ತಾಳೆ. ಹೌದು ಚಂಪಾ, ಯಾಕಂದರೆ ಸಹಾಯ ಕೇಳೋದಕ್ಕೆ ನನಗೆ ಮನಸ್ಸಿಲ್ಲ, ಸಾಲ ಕೇಳೋದಕ್ಕೆ ಯಾವ ಕೈಯೂ ಇಲ್ಲ, ಅದಕ್ಕೆ ಈ ರೂಪದಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ವಿದ್ಯಕ್ಕ ಆದ್ರೂ ಅಂತಾಳೆ ಚಂಪಾ. ಯಾವ ರೂಪದಲ್ಲಾದರೂ ಪರವಾಗಿಲ್ಲ ಚಂಪಾ, ನಾನು ಓದೋದಕ್ಕೆ ದುಡ್ಡು ವ್ಯವಸ್ಥೆ ಮಾಡ್ಕೊಳ್ಲೇಬೇಕು, ಅದಕ್ಕೆ ನನಗೆ ಅದು ಬಿಟ್ಟು ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಈಗ ನಾನಿರೋ ಪರಿಸ್ಥಿತಿಯಲ್ಲಿ ಓದೋದ್ರ ಬಗ್ಗೆ ಬಿಟ್ಟು ಬೇರೆ ಯಾವ ವಿಷಯದ ಬಗ್ಗೆನೂ ನಾನು ಯೋಚನೆ ಮಾಡೋಕ್ಕಿಲ್ಲ. ಒಂದು ವಿಚಾರ ಸರಿಯಾಗಿ ನೆನ್ಪಿಟ್ಕೋ ಚಂಪಾ, ನಾನು ಯಾವ ವಿಷಯನೂ ತಲೆಗೆ ಹಾಕ್ಕೊಳ್ಳೋಕ್ಕಿಲ್ಲ ಅಂತ ವಿದ್ಯೆ ಹೇಳಿ ಫೋನ್ ಕಟ್ ಮಾಡ್ತಾಳೆ. ಇತ್ತ ಕೋಟ್ಲೆ ಆಟೋದಲ್ಲಿ ಪೋಸ್ಟರ್ ಎಲ್ಲ ಅಂಟಿಸ್ಕೊಂಡು ಪ್ರಚಾರ ಮಾಡ್ತಿರ್ತಾನೆ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಭಾನುವಾರ ಏನೋ ರಜೆ, ಆ ರಜೆದಲ್ಲಿ ನಿಜವಾದ ಖುಷಿ ಸಿಗಬೇಕು ಅಂದರೆ ನಮ್ಮ ಅಕ್ಕ ತಂಗಿರು ಒಳ್ಳೆ ಮುಂದೆ ಕುತ್ಕೋಬಾರ್ದು, ಈರುಳ್ಳಿ ಕಟ್ ಮಾಡ್ತಾ ಕಣ್ಣೀರು ಹಾಕ್ಬಾರ್ದು, ಪಾತ್ರೆ ತೊಳಿತಾ ಕೈ ನೋಯಿಸ್ಕೋಬಾರ್ದು. ಇದರಿಂದ ನೀವು ತಪ್ಪಿಸ್ಕೋಬೇಕಂದ್ರೆ ಮುಯ್ಯೂಟಕ್ಕೆ ಬನ್ನಿ. ನಮ್ಮೂರಿನ ಮಗಳು ವಿದ್ಯಾ ಸಂದಾಗ ಓದಿ ಡಾಕ್ಟ್ರ್ ಆಗೋದಕ್ಕೆ ಸೀಟ್ ತಗೊಂಡವಳೆ ಅಂತ ಊರೆಲ್ಲ ಹೇಳ್ಕೊಂಡು ಪ್ರಚಾರ ಮಾಡ್ತಿರ್ತಾನೆ ಕೋಟ್ಲೆ. ಪಾಂಪ್ಲೆಟ್ಗಳೆಲ್ಲ ಹಂಚ್ತಿರ್ತಾನೆ ಕೋಟ್ಲೆ. ಅವರು ಓದಿ ಡಾಕ್ಟ್ರ್ ಆಗಬೇಕು, ನಮ್ಮೂರಿಗೆ ಹೆಮ್ಮೆ ತರಬೇಕು ಅಂದರೆ ಕಾಲೇಜ್ಗೆ ಫೀಸ್ ಕಟ್ಟಬೇಕಾಗದೆ. ಆದರೆ ಆಕೆ ಬಡವಳಾಗಿದ್ದು ಆ ಫೀಸ್ ದುಡ್ಡುಗೋಸ್ಕರ ಇದೇ ಭಾನುವಾರ ನಮ್ಮ ಗುಡಿ ಮುಂದ್ಗುಟೆ ಮುಯ್ಯೂಟ ಏರ್ಪಾಟ್ ಮಾಡ್ಕೊಂಡಿದ್ದೀವಿ. ತಾವುಗಳೆಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಊಟ ಮಾಡಿ ತಮ್ಮ ಕೈಲಾದ ಸಹಾಯ ಮಾಡಿ ಪುಣ್ಯ ಕಟ್ಕೋಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಇದೇ ಭಾನುವಾರ ಮುಯ್ಯೂಟ ಮರೆಯದಿರಿ, ಮರೆತು ನಿರಾಶರಾಗದಿರಿ. ಡಯಟ್ ಮಾಡ್ತಾ ಇದ್ದೀರಾ, ನಾಳೆ ಒಂದಿನ ಡಯಟ್ಗೆ ಹೇಳಿ ಬಾಯ್ ಬಾಯ್. ಮುಯ್ಯೂಟ ಕೇಳಿ ಹಾಯ್. ಸ್ಥಳ ಹುಲಿಕೆರೆ ದೇವಸ್ಥಾನ. ಬನ್ನಿ ಜನರೇ, ಮಧ್ಯಾಹ್ನ 12 ಗಂಟೆಗೆ, ಯಾರು ತಪ್ಪಿಸ್ಕೋಬೇಡಿ. ಬನ್ನಿ ಅಕ್ಕ, ಬನ್ನಿ ಮುಯ್ಯೂಟಕ್ಕೆ ಬನ್ನಿ. ಅಕ್ಕಂದಿರೇ, ಮಧ್ಯಾಹ್ನ ಮುಯ್ಯೂಟಕ್ಕೆ ಬನ್ನಿ, ನಮ್ಮ ಅತ್ತಿಗೆಮ್ಮ ಡಾಕ್ಟರ್ ಆಗೋದಕ್ಕೆ ಸಹಾಯ ಮಾಡಿ ಅಂತ ಕೋಟ್ಲೆ ಊರೆಲ್ಲ ಹೇಳ್ಕೊಬರ್ತಿರ್ತಾನೆ. ಫೋನ್ ಬರುತ್ತೆ, ಸಾವಿತ್ರಿ ಫೋನ್ ಮಾಡ್ತಾಳೆ. ಇದೇನಿದು ಫೋನು ವಿರೋಧ ಪಕ್ಷದವರು ಮಾಡ್ತಾವ್ರೆ ಅಂತ ಹೇಳಿ ಫೋನ್ ಆನ್ ಮಾಡಿ ಹೇಳ್ ಚಿಕ್ಕವ್ವ ಅಂತಾನೆ ಕೋಟ್ಲೆ.
ಕೋಟ್ಲೆ ಈ ಚಿಕ್ಕವ್ವ ಈಗ ಗೆಪ್ತಿ ಬಂದ್ಲೇನಪ್ಪ ಅಂತ ಸಾವಿತ್ರಿ ಕೇಳ್ತಾಳೆ. ಚಿಕ್ಕವ್ವ ಅಟ್ಟಿ ಬಿಟ್ಟು ಬಂದಿರೋದು ನಾನು, ಹೆಂಗಿದನೋ ಎಲ್ಲಿದನೋ ಅಂತ ನೆನ್ಸ್ಕೋಬೇಕಾಗಿರೋದು ನೀವು ಅಂತ ಹೇಳ್ತಾನೆ ಕೋಟ್ಲೆ. ಅದಕ್ಕೇನಲ್ವೇನಪ್ಪ ಗೆಪ್ತಿ ಮಾಡ್ಕೊಂಡಿರೋದು, ಆಮೇಕೆ ಹೆಂಗಿದ್ಯಾ ಎಲ್ಲಿದ್ಯಾ ಅಂತಾಳೆ ಸಾವಿತ್ರಿ. ಎಲ್ಲೋ ಒಂದ್ ಕಡೆ ಇದ್ದೀನಿ ಬಿಡು ಸಿಕ್ಕವ್ವ ಅಂತ ಕೋಟ್ಲೆ ಹೇಳ್ತಾನೆ. ಮತ್ತೇನೋ ಮಾತಾಡ್ತಿರಂಗೈತೆ, ಏನ್ ಸಮಾಚಾರ ಅಂತಾಳೆ ಸಾವಿತ್ರಿ. ಅಲ್ಲ ಚಿಕ್ಕವ್ವ, ಇದನ್ನ ನೇರವಾಗಿ ಕೇಳೋದು ಬಿಟ್ಬಿಟ್ಟು ಕೊಂಕಣ ಸುಟ್ಕೊಂಡು ಬರ್ತಾ ಇದೆಯಲ್ಲ ಅಂತ ಕೋಟ್ಲೆ ಹೇಳ್ತಾನೆ. ಅದ್ಯಾಕೆ ಹಂಗಂದು, ಏನು ತಿಳ್ಕೊಳೋಣ ಅಂತ ಕೇಳದ್ನಪ್ಪ ಅಂತಾಳೆ ಸಾವಿತ್ರಿ. ಏನು ಇಲ್ಲ ಚಿಕ್ಕವ್ವ, ನಮ್ಮ ಅತ್ಕೆಮ್ಮ ಓದಿ ಡಾಕ್ಟರ್ ಆಗಬೇಕು ಅಂತವ್ರೆ, ಅದಕ್ಕೆ ತಕ್ಕನಂಗೆ ಕಾಲೇಜಲ್ಲಿ ಸೀಟು ಸಿಕ್ಕದೆ ಅಂತ ಕೋಟ್ಲೆ ಹೇಳ್ತಾನೆ. ಹಂಗಂದ್ರೆ ಕಾಲೇಜ್ ಸೇರ್ಕೊಂಡ್ಬಿಟ್ಲಾ ಅಂತ ಸಾವಿತ್ರಿ ಹೇಳ್ತಾಳೆ. ಅಲ್ಲೇ ಬಂದಿರೋದು ತೊಂದರೆ, ಅವರು ಕಾಲೇಜಿಗೆ ಸೇರ್ಬೇಕು ಅಂದರೆ ಸೋಮವಾರ 1,00,000 ದುಡ್ಡು ಕಟ್ಟಬೇಕು. ಪಾಪ ಅವ್ರ ಕೈಯಲ್ಲಿ ಎಲ್ಲಾದತ್ತು, ಅದಕ್ಕೆ ಭಾನುವಾರ ಮುಯ್ಯೂಟ ಇಟ್ಕೊಂಡಿದ್ದೀವಿ, ಅದಕ್ಕೆ ಪ್ರಚಾರ ಮಾಡ್ತಾ ಇದ್ದೀನಿ ಆಟಯ್ಯ ಅಂತ ಕೋಟ್ಲೆ ಹೇಳ್ತಾನೆ. ಏನೋ ಮುಯ್ಯೂಟ್ವೆ ಅಂತ ಸಾವಿತ್ರಿ ಕೇಳ್ತಾಳೆ. ಹ್ಞೂ ಚಿಕ್ಕವ್ವ, ಮುಯ್ಯೂಟ್ವೆ, ಭಾನುವಾರ ಬಂದು ಮುಯ್ಯೂಟ ತಿಂದು ನೀವು ಸಹಾಯ ಮಾಡಿ, ಮುಯ್ಯಾಕ್ಬಿಟ್ಟು ನಮ್ಮ ಅತ್ಕೆಮ್ಮ ಓದಿಗೆ ಸಹಾಯ ಮಾಡಿ. ಸರಿ ಚಿಕ್ಕವ್ವ, ನಾನು ಇನ್ನೂ ಬೇಜಾನ್ ಪ್ರಚಾರ ಮಾಡಬೇಕು, ಫೋನ್ ಮಾಡ್ತೀನಿ ಅಂತ ಕಟ್ ಮಾಡ್ತಾನೆ ಕೋಟ್ಲೆ. ಏನವ್ವ ಇದು, ಡಾಕ್ಟ್ರ್ ಆಗಬೇಕು ಅಂತ ಇವಳು ಮುಯ್ಯೂಟ ಮಾಡಿ ದುಡ್ಡು ಕಟ್ಟಿ ಡಾಕ್ಟ್ರು ಓದಿಸ್ತಾಳೆ ಅಂತ ಅನ್ನಿಸ್ತೈತೆ ಅಂತ ವಿನಂತಿ ಹೇಳ್ತಾಳೆ. ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಸಾಧ್ಯ ಆಗೋಕ್ಕೆ ನಾನು ಬಿಡೋಕ್ಕೂ ಇಲ್ಲ ಅಂತ ಅಂತಾಳೆ ಸಾವಿತ್ರಿ. ಏನು ಮಾಡಿ ಅವ್ವ ಅಂತಾಳೆ ವಿನಂತಿ. ಮಾಡ್ತೀನಿ ಕಣೆ, ಅವಳು ದುಡ್ಡುಗೋಸ್ಕರ ಮುಯ್ಯೂಟ ಹಾಕ್ಸ್ತಾವಳಲ್ವಾ, ಮುಯ್ಯು ಯಾರು ಆಗ್ತಿದ್ದಂಗೆ ನಾವು ಮಾಡ್ತೀನಿ ಅಂತ ಸಾವಿತ್ರಿ ಹೇಳ್ತಾಳೆ. ಇತ್ತ ಗೋವಿಂದೇಗೌಡರು ಬರ್ತಾರೆ ಅಲ್ಲಿಗೆ. ಗೋವಿಂದ, ಇವತ್ತು ಗ್ರಾನೈಟ್ ಫ್ಯಾಕ್ಟ್ರಿಗೆ ಆಡಿಟರ್ ಬರ್ತಾರೆ ಅಲ್ವೇ ಅಂತ ಕೇಳ್ತಾರೆ ಶಿವರಾಮೇಗೌಡರು. ಹ್ಞೂ ಅಣ್ಣ, ಅದಕ್ಕೆ ನಾನು ಅಲ್ಲಿಗೆ ಹೊಂಟಿವ್ನಿ ಅಂತಾರೆ ಗೋವಿಂದೇಗೌಡರು. ಗೋವಿಂದ, ನೀನು ಬ್ಯಾಡ್ರಲ್ಲಿ ಅಣ್ಣ ತಮ್ಮಂದ್ರ ನ್ಯಾಯಕ್ಕೆ ಹೋಗೋಕ್ಕಿಲ್ವೇ? ಸರಿ, ನೀನೊಂದು ಕೆಲಸ ಮಾಡೋ, ಭದ್ರನ್ಗೆ ಹೇಳ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗೋಕೆ ಹೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಣ್ಣ, ಭದ್ರ ಈಗಿರೋ ಪರಿಸ್ಥಿತಿಯಲ್ಲಿ ಅಂತಾರೆ ಗೋವಿಂದೇಗೌಡರು. ಸರಿ, ಕೋಟ್ಲೆಗೆ ಹೇಳ್ಬಿಡು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಣ್ಣ ಅಂತಾರೆ ಗೋವಿಂದೇಗೌಡರು. ಕೋಟ್ಲೆ ಅಂತ ಕೂಗ್ತಾರೆ ಗೋವಿಂದೇಗೌಡರು. ಕೋಟ್ಲೆ ಅಟ್ಟಿಯಲ್ಲಿಲ್ಲ, ಅವನು ಮನೆ ಬಿಟ್ಟು ಹೊಂಟೋಗವನೆ ಅಂತ ಮೋಹನ ಹೇಳ್ತಿರ್ತಾಳೆ. ಇತ್ತ ರತ್ನ ಇತ್ತಿಂದ ಅತ್ತ ಓಡಾಡ್ತಿರ್ತಾಳೆ. ಅಜ್ಜಮ್ಮ, ವಿದ್ಯಾವ್ರಜ್ಜಿ, ಯಾಕೆ ರತ್ನಿ ಸುಮ್ಕೆ ಇತ್ತಿಂದ ಅತ್ತ ಅಡ್ಡಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಇನ್ನೇನತೆ, ಈ ವಿದ್ಯಾ ಬೇರೆ ಮುಯ್ಯೂಟ ಮಾಡಿಸ್ಲೇಬೇಕು ಅಂತ ಆಟ ಮಾಡ್ಕೊಂಡು ಕುಂತವಳೆ, ಬೇರೆ ಏನು ಹೇಳಿದ್ರು ಕೇಳ್ತಾನೆ ಇಲ್ಲ. ಇನ್ನು ನಿಮ್ಮ ಮಗ ಅವ್ರೇನೇ ಮಾಡಿದ್ರು ವಿದ್ಯಾ ಅಂತೂ ಒಪ್ಪೋಕೆ ಇಲ್ಲ. ಕೋಟ್ಲೆ ಏನೋ ಸಹಾಯ ಮಾಡಕ್ಕೆ ಬಂದವನೆ, ಆದರೆ ಅವನಿಗೆ ಇದ್ರ ಬಗ್ಗೆ ಏನು ಗೊತ್ತಾದತ್ತೋ, ಅವನು ಕರೆದ್ರೆ ಎಷ್ಟು ಜನ ಅಂತ ಬಂದರು ಹೇಳಿ, ಅದಕ್ಕೆ ಏನು ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ಅಂತಾಳೆ ರತ್ನ. ಇತ್ತ ತಂಗಿಗೆ ವಿದ್ಯಾ ಹೇಳ್ಕೊಡ್ತಿರ್ತಾಳೆ ಓದೋದ್ರಲ್ಲಿ. ಓಹೋ, ಇದು ಇಷ್ಟೊಂದು ಸುಲಭ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ ಅಕ್ಕ, ಅದಕ್ಕೆ ನೀನು ಟಾಪಲ್ಲಿ ಬಂದಿರೋದು ಅಂತಾಳೆ ಸರೋ. ನೀನು ಸಂದಾಗ ಓದು, ಅದಕ್ಕೆ ನೀನು ಟಾಪಾಗಿ ಬರ್ತೀಯ, ಹ್ಞೂ ಮಾಡು ಅಂತ ಲೆಕ್ಕ ಹೇಳ್ಕೊಡ್ತಿರ್ತಾಳೆ ವಿದ್ಯಾ. ಇತ್ತ ಆಟೋ ಹಿಡ್ಕೊಂಡು ಬರ್ತಿರ್ತಾನೆ ಕೋಟ್ಲೆ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ಬಂಧು ಬಾಂಧವ್ರೆ, ಇದು ಮುಯ್ಯೂಟದ ಪ್ರಚಾರ, ಮರೆಯದಿರಿ, ಮರೆತು ನಿರಾಶರಾಗದಿರಿ ಅಂತ ಕೋಟ್ಲೆ ಹೇಳ್ತಿರ್ತಾನೆ. ಅಕ್ಕ, ಇದು ಕೋಟ್ಲೆ ಅಣ್ಣನ ದನಿ ಇದ್ದಂಗಿಲ್ವಾ, ಎಲ್ಲೋ ಪ್ರಚಾರ ಮಾಡ್ಕೊಂಬತ್ತವ್ರೆ, ಬಾ ನೋಡೋಣ ಅಂತ ಹೇಳಿ ಸರು ಮತ್ತೆ ವಿದ್ಯಾ ಹೋಗ್ತಾರೆ. ಬನ್ನಿ, ನಮ್ಮೂರಿನ ಹೆಮ್ಮೆಯ ಮಗಳು ವಿದ್ಯಾಗೆ ಸಹಾಯ ಮಾಡಿ ಅಂತ ಕೋಟ್ಲೆ ಹೇಳ್ತಿರ್ತಾನೆ. ಅಲ್ಲಿಗೆ ವಿದ್ಯಾ ಸರು ಬರ್ತಾರೆ. ಅಣ್ಣಯ್ಯ ಏನಿದೆಲ್ಲ ಅಂತಿರ್ತಾಳೆ ವಿದ್ಯಾ. ಅಲ್ಲಿಗೆ ಅಜ್ಜಮ್ಮನನ್ನು ಮತ್ತೆ ರತ್ನನ್ನು ಬರ್ತಾರೆ. ಇತ್ತ ಶಿವರಾಮೇಗೌಡರು, ಏನು ಹೇಳ್ತಾ ಇದೆಯಾ ಮೋಹನ, ಅಟ್ಟಿ ಬಿಟ್ಟೋಗೋ ಅಂಥದ್ದು ಅವನಿಗೇನಾಯಿತು ಅಂತ ಕೇಳ್ತಾರೆ. ಅದೇ ರೀ, ಭದ್ರನ್ಗೆ ಬುದ್ಧಿ ಹೇಳಕ್ಕೆ ಹೋಗಿರ್ಬೇಕು, ಅದಕ್ಕೆ ಭದ್ರ ಒಂದು 4 ಮಾತಂದು ಅವನ ಮೇಲೆ ಕೈ ಮಾಡಿಬಿಟ್ಟವನೆ, ಅದಕ್ಕೆ ಬೇಸರ ಮಾಡಿಕೊಂಡು ಮನೆ ಬಿಟ್ಟು ಹೋಗವನೆ ಅಂತ ಮೋಹನ ಹೇಳ್ತಿರ್ತಾಳೆ. ಅದಕ್ಕೆ ಅಟ್ಟಿ ಬಿಟ್ಟೆ ಹೊಂಟೋಗೋದೆ, ಮನೇಲಿ ನಾವು ದೊಡ್ಡೋರು ಇದ್ದೀರಿ, ಒಂದು ಮಾತು ಹೇಳಬೇಕು ಅನ್ನೋದು ಜ್ಞಾನ ಬೇಡವಾ ಅವನಿಗೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಗೋವಿಂದ, ಅದಕ್ಕೆ ನೀನು ಯಾಕೆ ಕೋಪ ಮಾಡ್ಕೊತಾ ಇದ್ದಿ, ಇವರಿಬ್ಬರು ಐಕ್ಲಾಡ್ದಂಗೆ ಆಡ್ತಾ ಇರ್ತಾರೆ, ಭದ್ರ ಕೋಪ ಮಾಡ್ಕೊಳೋದು, ಇವನು ಮುನ್ಸ್ಕೊಳೋದು ಇದೇನು ಹೊಸ್ದೆ, ಈಗ ಕೋಟ್ಲೆ ಅಟ್ಟಿ ಬಿಟ್ಟೋಗವನೆ ಆಟಯ್ಯ. ನೋಡು ಗೋವಿಂದ, ಕೋಟ್ಲೆಯನ್ನು ಭದ್ರನ ಜೊತೆ ನನ್ನ ಮಗ ಇದ್ದಂಗೆಯ, ಇಂಥ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಾ ಇರ್ತವೆ, ಓದ್ತಾ ಇರ್ತವೆ, ಅವರು ಅದನ್ನು ಸರಿ ಮಾಡ್ಕೊತಾರೆ ಬಿಡು. ಅದು ಅಲ್ಲದೆ ಜಗಳ ಮಾಡ್ಕೊಂಡು ಎಲ್ಲಿಗೆ ಹೋದಾನೋ, ಕೋಪ ಮಾಡಿಕೊಂಡು ಕೋಪ ತಣ್ಣಗಾದ್ಮೇಲೆ ಅಟ್ಟಿಗೆ ವಾಪಸ್ ಬರ್ತಾನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅದು ದಿಟ್ವೆಯ, ಕತ್ತೆ ತಪ್ಪಿಸ್ಕೊಂಡ್ರೆ ಮೋಟ್ ಗೋಡೆ ಹಿಂದೆ ಅಂದಂಗೆ ಅವನೆಲ್ಲೇ ಹೋದ್ರು ಅಣ್ಣ ತಮ್ಮ ಮಾವಯ್ಯ ಅಂತ ಇಲ್ಲಿಗೆ ಬರ್ತಾನೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ರೀ ಪಾಪ, ಅವನಿಗೆ ಬುದ್ಧಿ ಬಂದಾಗ್ಲಿಂದಲೂ ನಮ್ಮ ಅಟ್ಟಿ ಬಿಟ್ಟು ಎಲ್ಗೂ ಹೋದವನಲ್ಲ, ಯಾರು ಏನು ಅಂದ್ರೂ ಹಿಂತಿರ್ಕೊಂಡು ಮಾತಾಡ್ದವನಲ್ಲ, ಆದರೆ ಹಿಂಗೆ ಬೇಸರ ಮಾಡಿಕೊಂಡು ಅದೆಲ್ಲಿಗೆ ಹೊಂಟೋದ್ನೋ ಏನೋ ಅಂತ ಮೋಹನ ಹೇಳ್ತಾಳೆ. ಲೇ ಮೋಹನ, ಅವನು ಭದ್ರನ್ ಬಿಟ್ಟು ಇರೋಕ್ಕಾದಿದ್ದೆ,
ಅವನು ಈ ಹಟ್ಟಿಗೋಸ್ಕರ ಅಂತ ಭದ್ರನಿಗೋಸ್ಕರ ಪ್ರಾಣನೇ ಬಿಡ್ತಾನೆ. ಅಂಥವನು ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಎಲ್ಲಿಗೂ ಹೋಗೋದಿಲ್ಲ, ಬತ್ತಾನೆ ಸುಮ್ಕಿರೋ ಅಂತ ಅಜ್ಜಮ್ಮ ಹೇಳ್ತಾಳೆ. ಅವ್ವ ಹೇಳ್ತಾ ಇರೋದು ಸರಿಯಾಗಿದೆ ಕಣಂತೆ, ನೀವು ಅದರ ಚಿಂತೆ ಬಿಡಿ ಅಂತಾರೆ ಶಿವರಾಮೇಗೌಡರು. ಗೋವಿಂದ, ನೀನೇ ಒಂದು ಗಳಿಗೆ ಆಡಿಟರ್ನ ಭೇಟಿ ಮಾಡಿಕೊಂಡು ಪಂಚಾಯಿತಿಗೆ ಹೋಗು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸರಿ ಅಣ್ಣ, ಹಂಗೆ ಮಾಡ್ತೀನಿ ಅಂತ ಗೋವಿಂದೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.